ಇನ್ನು ಲಕ್ಷ್ಮೀನಿವಾಸ ಸೀರಿಯಲ್‌ನಲ್ಲಿ ಅದ್ಭುತವಾದಂಥ ಪಾತ್ರ ಮಾಡುವಂಥ ಜಾನೂರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಏನು ಜಾನೂರು ಇಂದು ನೆನಪಿಗೆ ಮಾತ್ರನೇ ಉಳಿದಿರುವಂಥದ್ದು. ಏನು ಲಕ್ಷ್ಮೀನಿವಾಸ ಸೀರಿಯಲ್‌ನಲ್ಲಿ ಇವ್ರದ್ದೇ ಆದಂಥ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು ಅಂತ ಹೇಳ್ಬೋದು. ಮತ್ತು ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದುಕೊಡ್ತು ಚಂದನ ಅವರಿಗೆ. ಏನು ಇವರು ಸೀರಿಯಲ್ ಮಾತ್ರ ಅಲ್ಲದೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸ್ತಿದ್ರು. ಅದಾದ ನಂತರ ಬಿಗ್ ಬಾಸ್‌ಗೆ ಕೂಡ ಬಂದರು. ಬಿಗ್ ಬಾಸ್‌ಗೆ ಬಂದ ನಂತರ ಮದುವೆನೂ ಸಹ ಆಯಿತು. ಮದುವೆ ಆದ ನಂತರ ಮತ್ತೆ ಲಕ್ಷ್ಮೀನಿವಾಸ ಸೀರಿಯಲ್‌ನಲ್ಲಿ ಪ್ರಮುಖವಾದ ನಾಯಕಿಯ ಪಾತ್ರವೇ ಸಿಕ್ತು. ಮತ್ತು ಇಲ್ಲಿ ಜಾನು ಎಂಬ ಪಾತ್ರವನ್ನು ಮತ್ತು ಸೈಕೋ ಗಂಡನ ಮಧ್ಯೆ ಬೇಯ್ದಾಡುವಂಥ ದೃಶ್ಯಾವಳಿಗಳನ್ನು ಇಲ್ಲಿ ತೋರಿಸಲಾಗುತ್ತೆ. ಮತ್ತು ತುಂಬಾ ಅದ್ಭುತವಾಗಿ ಬಂತು. ಮತ್ತು ಟಾಪ್ TRP ನಂಬರ್ 1 ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿತು ಈ ಸೀರಿಯಲ್. ಕೆಲವೊಂದು ಪಾತ್ರಗಳು ಬದಲಾವಣೆ ಆಯಿತು ಮತ್ತು ಕೆಲವೊಂದು ಪಾತ್ರಧಾರಿಗಳು ಸೀರಿಯಲ್‌ನಿಂದ ಹೊರ ನಡೆದ ನಂತರ TRP ತುಂಬ ಇಳಿಕೆ ಕೂಡ ಕಂಡುಬಂತು. ಇದೇ ಸಂದರ್ಭದಲ್ಲಿ ಈಗ ಜಾನುಗೆ ಒಂದು ದೊಡ್ಡ ಕನ್ನಡದಲ್ಲಿ ದೊಡ್ಡ ಚಿತ್ರರಂಗದಲ್ಲಿ ನಾಯಕನ ತಂಗಿಯ ಪಾತ್ರದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿದೆ. ಬೆಳ್ಳಿತೆರೆಯಲ್ಲಿ ಮುಚ್ಚಬೇಕು ಅನ್ನೋಂಥದ್ದು ಅತಿ ದೊಡ್ಡ ಕನಸಾಗಿದೆ. ಅದೇ ಕಾರಣಕ್ಕಾಗಿ ನಾನು ಕೂಡ ಈಗ ಹೊರ ಹೋಗ್ತಿದ್ದೇನೆ. ಈಗ ನನ್ನ ಪಾತ್ರವನ್ನು ಯಾರು ನಿಭಾಯಿಸಲ್ಪಡ್ತಾರೋ ಅವ್ರಿಗೆ ನನ್ನಷ್ಟೇ ಪ್ರೀತಿ ಪ್ರೋತ್ಸಾಹ ನೀವು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತೇಳಿ ಚಂದನ ಅವರು ಅಂದರೆ ಜಾನ್ ಅವರು ಈ ಮಾತನ್ನು ಹೇಳ್ಕೊಂಡಿದ್ದಾರೆ. ಸದ್ಯ ಕಥೆ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸದ್ಯ ಈಗ ಪಾತ್ರಗಳ ಬದಲಾವಣೆ ಕೂಡ ಆಗ್ತಿದೆ. ಈ ಕಾರಣದಿಂದ ಸದ್ಯ ನಮ್ಮ ಜಾನ್ ಅವರು